ಅಸ್ಸಲಾಮು ಅಲೈಕುಂ ಸ್ನೇಹಿತರೆ, ಅಜ್ಮೀರ್ ಮೀಡಿಯಾಕ್ಕೆ ಸ್ವಾಗತ. ಇಂದು ನಾವು ನಿಮಗೆ ಕರ್ನಾಟಕದ ಕರಾವಳಿ ಭಾಗದಲ್ಲಿರುವ ಒಂದು ಅತ್ಯಂತ ಸುಂದರವಾದ ಮತ್ತು ವಿಶಿಷ್ಟವಾದ ಧಾರ್ಮಿಕ ಕೇಂದ್ರದ ಬಗ್ಗೆ ತಿಳಿಸಲು ಬಂದಿದ್ದೇನೆ. ಇದು ಕೇವಲ ಒಂದು ಪ್ರಾರ್ಥನಾ ಮಂದಿರವಲ್ಲ, ಬದಲಿಗೆ ಕರಾವಳಿ ಸಂಸ್ಕೃತಿ, ಕಲೆ ಮತ್ತು ಸಾಮರಸ್ಯದ ಸಂಕೇತವಾಗಿದೆ. ನಾವು ಮಾತನಾಡುತ್ತಿರುವುದು ಮಂಗಳೂರು ಸಮೀಪದ ಪಕ್ಷಿಕೆರೆಯ ಬದ್ರಿಯಾ ಜುಮಾ ಮಸೀದಿ ಬಗ್ಗೆ. ಮಸೀದಿಯ ಇತಿಹಾಸವನ್ನು ನಾವು ಸ್ವಲ್ಪ ತಿರುಗಿ ನೋಡಿದರೆ ಅದು ಸುಮಾರು 4 ದಶಕಗಳ ಹಿಂದೆ, ಅಂದರೆ 1980ರ ಕಾಲಘಟ್ಟಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ಅಂದು ಪಕ್ಷಿಕೆರೆಯಲ್ಲಿ ನೆಲೆಸಿದ್ದ ಮುಸ್ಲಿಂ ಬಾಂಧವರಿಗೆ ಪ್ರಾರ್ಥನೆ ಮಾಡಲು ಹತ್ತಿರದಲ್ಲಿ ಯಾವುದೇ ಮಸೀದಿ ಇರಲಿಲ್ಲ. ದೂರದ ಹಳೆಯಂಗಡಿ ಅಥವಾ ಕಿನ್ನಿಗೋಳಿಗೆ ಹೋಗಬೇಕಾಗಿತ್ತು. ಆಗ ಸ್ಥಳೀಯ ಹಿರಿಯರು ಮತ್ತು ಗ್ರಾಮಸ್ಥರು ಸೇರಿ ರಿಯಾಲುಲ್ ಇಸ್ಲಾಂ ಜಮಾತನ್ನು ಸ್ಥಾಪಿಸಿದರು. ಒಂದು ಪುಟ್ಟ ಹಂಚಿನ ಕಟ್ಟಡದಲ್ಲಿ ಮಸೀದಿಯನ್ನು ಆರಂಭಿಸಿದರು. ತದನಂತರ ಕಾಲಕ್ರಮೇಣ ಸಾಧಾರಣ ಒಂದು ಕಟ್ಟಡವನ್ನು ನಿರ್ಮಿಸಲಾಯಿತು. ಸುಮಾರು 40 ವರ್ಷಗಳ ಕಾಲ ಅದೇ ಸಣ್ಣ ಕಟ್ಟಡದಲ್ಲಿ ಪ್ರಾರ್ಥನೆ ನಡೆಯುತ್ತಿತ್ತು. ಆದರೆ ಕಾಲ ಬದಲಾದಂತೆ ಭಕ್ತರ ಸಂಖ್ಯೆ ಹೆಚ್ಚಾದಾಗ ಸಮಿತಿಯು ಮಸೀದಿಯನ್ನು ವಿಸ್ತರಿಸಲು ಮತ್ತು ನವೀಕರಿಸಲು ನಿರ್ಧರಿಸಿತು. 2022ರಲ್ಲಿ ಪೂರ್ಣಗೊಂಡ ಈ ನವೀಕರಣವು ಕೇವಲ ಕಟ್ಟಡದ ಬದಲಾವಣೆಯಲ್ಲ, ಬದಲಿಗೆ ಕರಾವಳಿಯ ಪರಂಪರೆಯನ್ನು ಪುನರುಜ್ಜೀವನಗೊಳಿಸಿದ ಪ್ರಯತ್ನ. ಮಸೀದಿಯ ಒಳಗೆ ಕಾಲಿಟ್ಟರೆ ಸಾಕು, ನೀವು ಅಕ್ಷರಶಃ ಬೆರಗಾಗುತ್ತೀರಿ. ಸುಮಾರು 1000 ಚದರ ಅಡಿಗಿಂತಲೂ ಹೆಚ್ಚು ವಿಸ್ತೀರ್ಣದಲ್ಲಿ ಹರಡಿರುವ ಈ ಮರದ ಕೆತ್ತನೆಗಳು ಮನಮೋಹಕವಾಗಿದೆ. ಇಲ್ಲಿನ ವಾಸ್ತುಶಿಲ್ಪವನ್ನು ಇಂಡೋ ಇಸ್ಲಾಮಿಕ್ ಶೈಲಿ ಎಂದು ಕರೆಯಲಾಗುತ್ತದೆ. ಇಸ್ಲಾಮಿಕ್ ಜಾಮಿತೀಯ ವಿನ್ಯಾಸಗಳು ನಮ್ಮ ಕರಾವಳಿಯ ತುಳುನಾಡಿನ ಸಾಂಪ್ರದಾಯಿಕ ಮರದ ಕೆತ್ತನೆಯ ಕಲೆಯೊಂದಿಗೆ ಬೆರೆತು ಅದ್ಭುತ ಲೋಕವನ್ನೇ ಸೃಷ್ಟಿಸಿದೆ. ಈ ಮಸೀದಿಯ ಸೌಂದರ್ಯಕ್ಕಿಂತ ದೊಡ್ಡದಾದ ಮತ್ತೊಂದು ವಿಶೇಷತೆ ಇದೆ, ಅದುವೇ ಇಲ್ಲಿನ ಧಾರ್ಮಿಕ ಸಾಮರಸ್ಯ. ಈ ಮಸೀದಿಯ ಸುಂದರ ಕೆತ್ತನೆಗಳು ಮಾಡಿದವರು ಹಿಂದೂ ಕುಶಲಕರ್ಮಿಗಳು. ಕಾಪುವಿನ ಮುಖ್ಯ ಶಿಲ್ಪಿ ಹರೀಶ್ ಆಚಾರ್ಯ ಮತ್ತು ಅವರ ತಂಡ ಸುಮಾರು 14 ತಿಂಗಳುಗಳ ಕಾಲ ನಿರಂತರವಾಗಿ ಶ್ರಮಿಸಿ ಈ ಕಲಾಕೃತಿಯನ್ನು ಸೃಷ್ಟಿಸಿದ್ದಾರೆ. ಪಕ್ಷಿಕೆರೆಯ ಈ ಭಾಗದಲ್ಲಿ ಒಂದು ಕಡೆ ಸೇಂಟ್ ಜೂಡ್ ಚರ್ಚ್, ಮತ್ತೊಂದೆಡೆ ಸೂರ್ಯಗಿರಿ ಮಹಾಲಿಂಗೇಶ್ವರ ದೇವಾಲಯ ಮತ್ತು ಇಲ್ಲೊಂದು ಸುಂದರ ಮಸೀದಿ. ಈ 3 ಕೇಂದ್ರಗಳು ಒಟ್ಟಾಗಿ ಈ ಊರಿನ ಸೌಹಾರ್ದತೆಯನ್ನು ಜಗತ್ತಿಗೆ ಸಾರುತ್ತಿದೆ. ನೀವೆಂದಾದರೂ ಮಂಗಳೂರು ಹಳೆಂಗಡಿ ಕಿನ್ನಿಗೋಳಿ ಮಾರ್ಗದಲ್ಲಿ ಪ್ರಯಾಣಿಸುತ್ತಿದ್ದರೆ ಈ ಪಕ್ಷಿಕೆರೆ ಬದ್ರಿಯಾ ಜುಮಾ ಮಸೀದಿಗೆ ಭೇಟಿ ನೀಡಲು ಮರೆಯಬೇಡಿ. ಇಲ್ಲಿನ ಕಲೆ ಮತ್ತು ಶಾಂತಿ ನಿಮ್ಮ ಮನಸ್ಸಿಗೆ ಖಂಡಿತ ಹಿತ ನೀಡುತ್ತದೆ. ಅಜ್ಮೀರ್ ಮೀಡಿಯಾ ಮೂಲಕ ನಾವು ಇಂತಹ ಸ್ಫೂರ್ತಿದಾಯಕ ಕಥೆಗಳನ್ನು ನಿಮ್ಮ ಮುಂದೆ ತರುತ್ತಲೇ ಇರುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಅಜ್ಮೀರ್ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.